ನಮ್ಮೂರ್ ಜಾತ್ರೆ ನೋಡ್ ಬನ್ನಿ. ಇದು ನಮ್ಮ ಮನೆ ದೇವ್ರು. ನಾವು ಇವತ್ತು ಜಾತ್ರೆಗೆ ಬಂದಿದೀವಿ. ಎಲ್ಲ ನೋಡ್ ಬನ್ನಿ. ಎಲ್ಲ ನಿಮ್ಗೆ ತೋರಿಸ್. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಆಗಲೇ ನನ್ನ ತಂಗಿ ಮಾತಾಡಿದ್ದಾಳೆ, ನಿಮಗೆ ಗೊತ್ತಾಗಿರುತ್ತೆ ಇವತ್ತು ಯಾವ್ದು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ. ತಮ್ಲೈನ್ ಕೂಡ ನೋಡಿರ್ತೀರ. ನಾವು ನಮ್ಮ ಮನೆ ದೇವ್ರ ಜಾತ್ರೆಗೆ ಬಂದಿದ್ದೀವಿ, ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರೆ ವಿಡಿಯೋ, ಫುಲ್ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀವಿ. ದಯವಿಟ್ಟು ಯಾರು ಮಿಸ್ ಮಾಡದೆ ನೋಡಿ. ಪಾರ್ಟ್ 1 ವಿಡಿಯೋದಲ್ಲಿ ನಾವು ದೇವಸ್ಥಾನ ಪೂರ್ತಿ ಯಾವ್ಯಾವ ಥರ ರೆಡಿ ಮಾಡಿದ್ರು ಅಂತ ತೋರಿಸ್ತೀವಿ ನೋಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಒಳಗಡೆ ಬಂದಿದ ತಕ್ಷಣ ನವಿಲಿನ ಅಲಂಕಾರ ಎಲ್ಲ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಥರ ಅಲಂಕಾರ ಮಾಡಿದರು. ಇಲ್ಲಿ ಬಂದರೆ ಗಣೇಶನ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಗಣೇಶನಿಗೆ ಹಂಗೆ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ಇಲ್ಲಿಂದ ಒಳಗಡೆ ಹೋಗಬೇಕು. ಇಲ್ಲಿ ಗರುಡಗಂಬ ಇರುತ್ತೆ, ಅಲ್ಲಿ ಗರುಡಗಂಬ ಕೂಡ ನೋಡಿ ಒಳಗಡೆ ಹೋಗಬೇಕು. ಇಲ್ಲಿ ಫೋಟೋಸ್ ಎಲ್ಲ ತಕ್ಕೊಳಕ್ಕೆಲ್ಲ ಬೇಕಾಗುತ್ತೆ ಅಂತ ಓಮ್ ಥರ ಎಲ್ಲ ಡಿಸೈನ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ನಾವು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಆಗಲೇ 4 ಗಂಟೆ ಆಗಿತ್ತು. ಅಷ್ಟರಲ್ಲಿ ರೆಡಿ ಮಾಡೋಕೆ ಯೂಸ್ ಮಾಡಿದ್ದು ಹೂವು ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಬೆಳಗ್ಗೆ ನೋಡ್ದಂಗೆ ಮಾರ್ನಿಂಗ್ ಫುಲ್ ಜನ ಇದ್ದರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. 4 ಗಂಟೆಗೆ ಮಾಡ್ಕೊಳೋಣ ಜನ ಎಲ್ಲ ಹೋದ್ಮೇಲೆ ಅಂತ ಇವಾಗ ಮಾಡ್ಕೊಳ್ತಾ ಇದ್ದೀವಿ. ವರ್ಷವೂ ಬೇರೆ ಬೇರೆ ಥರ ಅಲಂಕಾರ ಮಾಡ್ತಾರೆ. ಈ ವರ್ಷ ಹಣ್ಣಿನ ಅಲಂಕಾರ ಮಾಡಿದರು. ಜಾತ್ರೆಗಳಲ್ಲಿ ಅಲಂಕಾರ ನೋಡೋದೇ ಒಂದು ಖುಷಿ. ಯಾವ್ಯಾವ ಥರ ಮಾಡ್ತಾರೆ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡೋಣ ಅನಿಸುತ್ತೆ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಅಲಂಕಾರಗಳ್ನ ದೇವ್ರನ್ನಾಗಲಿ ದೇವಸ್ಥಾನನಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸ್ತಾರೆ. ಈ ವರ್ಷ ಮಾವಿನ ಹಣ್ಣಿನ ಅಲಂಕಾರ ಮಾಡಿದರು. ಮಾವಿನ ಹಣ್ಣೆಲ್ಲ ಮೇಲ್ಗಡೆ ಫುಲ್ ಎಲ್ಲ ಹಾಕಿ ಸೈಡಿಗೆಲ್ಲ ಫ್ಲವರ್ಸ್ ಬಳಸಿ ಎಲ್ಲ ಅಲಂಕಾರ ಮಾಡಿದರು. ನಾವು ಚಿಕ್ಕ ಹುಡುಗರಿಂದ ಇಲ್ಲಿಗೆ ಬರ್ತಾಯಿದ್ವಿ ಜಾತ್ರೆಗೆ ಬಂದರೆ ಇಲ್ಲಿ ದೇವಸ್ಥಾನ ನೋಡೋದೇ ಒಂದು ಖುಷಿ. ನಾವು ಲೇಟಾಗಿ ಹೋದರೆ ವಿಡಿಯೋ ಕರೆಕ್ಟಾಗಿ ಮಾಡ್ಬೋದು. ಜನ ಎಲ್ಲ ಹೋಗಿರ್ತಾರೆ ಅಂತ ಬಂದರೆ ಯಾವಾಗದ್ದು ಫುಲ್ ಜನ ಇದ್ದರು. ಪೂಜೆ ಮಾಡಿಸ್ಕೊಳೋರು, ಹೋಗೋರು, ಮನೆ ದೇವ್ರುಗಳವರು ಎಲ್ಲ ಬರ್ತಾನೆ ಇರ್ತಾರೆ. ಊರವರು ಸುತ್ತ ಊರವ್ರು ಎಲ್ಲರೂ ಬರ್ತಾರೆ ಈ ಜಾತ್ರೆಗೆ. ನಾವು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾವು ವಿಡಿಯೋ ಮಾಡೋಕ್ಕೆ ಹಿಡ್ದಾಗ ಒಬ್ಬೊಬ್ಬರು ಅಡ್ಡ ಬರ್ತಾಯಿದ್ರು. ಹಾಗೆ ಹಿಂಗೆ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕಟ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀವಿ. ಇದೇ ನಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಳವಳ್ಳಿಯಲ್ಲಿರೋದು. ಈ ಜಾತ್ರೆಗಳಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಇಲ್ಲಿ ಆರೆಂಜ್ ಅಲಂಕಾರ ಮಾಡಿದರು. ಹೂವು ಮಿಕ್ಸ್ ಮಾಡಿ ಆರೆಂಜ್ ಮಿಕ್ಸ್ ಮಾಡಿಕೊಂಡು ಅದು ಯಾವ ಥರ ಮಾಡಿದರು ಅಂದರೆ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು. ಇಲ್ಲಿ ಫ್ರಂಟಲ್ಲಿ ಅನಾನಸ್ ಅಲಂಕಾರ ಮಾಡಿದರು, ಅಲ್ಲೂ ಕೂಡ ಚೆನ್ನಾಗಿತ್ತು. ಅಲ್ಲಿ ಆಚೆಯಿಂದ ಒಳಗಡೆ ಬರ್ತಾ ಇದ್ದಂಗೆ ನವಿಲು ವೆಲ್ಕಮ್ ಮಾಡೋ ಥರ ಇತ್ತಲ್ಲ, ಅದನ್ನು ನೋಡೋಕ್ಕೆ ಒಂದು ಖುಷಿ. ಇಲ್ಲಿ ನವಗ್ರಹದ್ದೆಲ್ಲ ಇತ್ತು. ಇಲ್ಲೂ ಕೂಡ ಹಣ್ಣಿನ ಅಲಂಕಾರ ಎಲ್ಲ ಮಾಡಿದರು. ಇಲ್ಲಿ ನಾವು ಕೂಡ ಒಳಗಡೆ ಹೋಗಿ ರೌಂಡ್ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದು. ಇಲ್ಲಿ ನವಗ್ರಹಗಳು 9 ವಿಗ್ರಹ ಐತೆ ಇಲ್ಲಿ. ಅಲ್ಲಿ ಪೂಜೆ ಮಾಡ್ಸೋಕೆ ಬಂದಾಗ ಎಲ್ಲರೂ ಬಂದು ಇಲ್ಲಿ ನವಗ್ರಹ ಸುತ್ತಕೊಂಡು ಆಮೇಲೆ ಆಚೆ ಬರ್ತೀವಿ. ಇಲ್ಲಿ ದೇವಸ್ಥಾನದ ಹಿಂದೆನೂ ಕೂಡ ಒಂದು ಚಿಕ್ಕ ದೇವಸ್ಥಾನ ಇದೆ, ಆಂಜನೇಯಂದು. ಅಲ್ಲಿ ಕೂಡ ಹೋಗಿದ್ದು. ಅಲ್ಲಿ ಮಂಗಳಾರತಿ ತಗೊಂಡು ಅಲ್ಲಿಂದ ಆಚೆ ಹೋಗೋಣ ಅಂತ ಹೊರಟೋ. ಇದು ಆಂಜನೇಯಂದು ವಿಗ್ರಹ. ದೇವಸ್ಥಾನದ ಒಳಗಡೆನೆ, ಕಾಂಪೌಂಡ್ ಒಳಗಡೆನೆ ಹಿಂದೆಗಡೆ ಇರೋ ದೇವಸ್ಥಾನ. ಆಚೆ ಬರ್ತಾ ಇದ್ದಂಗೆ ಮಾರಮ್ಮ ದೇವಸ್ಥಾನದ್ದು. ಈಗ ಮೊದಲು ನೋಡಿದ್ದು ನೀವು ಮೆರವಣಿಗೆ ದೇವರು, ಇದು ಗರ್ಭಗುಡಿಲಿರೋ ದೇವರು. ಎಲ್ಲ ಅಡ್ಡಡ್ಡ ಬರ್ತಾಯಿದ್ರು, ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಇದು ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ಈಗ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಅಲ್ಲಿ ಇದು ಮಹಾಲಕ್ಷ್ಮಿ ದೇವಸ್ಥಾನ, ಗರ್ಭಗುಡಿಲಿರೋ ದೇವರು. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಣ್ಣಲ್ಲೆಲ್ಲ. ಇಲ್ಲೂ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಅಡ್ಡಡ್ಡನೇ ಬರ್ತಾಯಿದ್ರು. ಹಂಗೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ. ಪಾರ್ಟ್ 2 ಕೂಡ ಮಿಸ್ ಮಾಡ್ದೆ ನೋಡ್ರಿ. ತೇರನ್ನ ಯಾವ ಥರ ರೆಡಿ ಮಾಡಿದರು, ಏನೇನು ಅಂಗಡಿ ಇಟ್ಟಿದ್ರು, ಯಾವ್ಯಾವ ಥರ ಜಾತ್ರೆ ಆಯಿತು ಅಂತ ತೋರಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ ದೇವಸ್ಥಾನದ್ದು. ನಾಳೆ ಕೂಡ ಮಿಸ್ ಮಾಡದೆ ನೋಡಿ, ಪಾರ್ಟ್ 2 ಹಾಕಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.